ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಫೈನಲಿ ಇದೀಗ ಇಬ್ರು ಆರೋಪಿಗಳನ್ನ ಬಂಧಿಸಿದೆ ಖಾಕಿ ಪಡೆ. ಆಂಧ್ರ ಪ್ರದೇಶದ ತಿರುಪತಿ ಮೂಲದಲ್ಲಿ ನಿಯರ್ಲಿ ಅಲ್ಲಿ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹೇಗೆ ಪತ್ತೆ ಹಚ್ಚುವಲ್ಲಿ ಮುಂದಾದ್ರು, ಹಾಗೆ ತನಿಖೆಯನ್ನು ನಡೆಸುವಂತಹ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ಅಂಶಗಳು ಬಯಲಾಗಿದೆಯಾ, ಏನಾದರೂ ಮಾತನಾಡಿದಾರಾ? ಸಿಸಿಟಿವಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಟೀ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೆಲ ಕಾಲ ಮಾತನಾಡಿ ಆಚೆ ಬಂದಿರುವಂತಹ ದೃಶ್ಯಗಳು ಲಭ್ಯ ಆಗಿದೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್. ರೋಜಾ, ಏನಂದ್ರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಬೆಂಗಳೂರಿನ ಪೊಲೀಸರು ತಿರುಪತಿಯಲ್ಲಿ ಲಾಕ್ ಮಾಡಿರುವಂತದ್ದು. ಅಂದ್ರೆ ಏನು ಯುಪಿ ರಿಜಿಸ್ಟ್ರೇಷನ್ ಅನ್ನ ಹಾಕೊಂಡು ಸ್ವಿಫ್ಟ್ ಕಾರ್ಗೆ ಅವರು ಏನು ಪರಾರಿ ಆಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಹಿಂದಿ ಮಾತನಾಡುವಂತೆ ನಟನೆಯನ್ನ ಸಹ ಮಾಡಿದ್ರು. ಸೊ ಈ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಂತ ತಿರುಪತಿ ಪೊಲೀಸರು ಏನು ನಿನ್ನೆ ಸಹ ಬೆಂಗಳೂರಿನ ಪೊಲೀಸರು ತಿರುಪತಿಗೆ ಹೋಗಿದ್ರು. ಯಾಕಂದ್ರೆ ನಿನ್ನೆ ಏನು ಪೊಲೀಸರು ಏನು ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಟ್ರ್ಯಾಕ್ ಮತ್ತು ಅವರ ಕಾರು ಏನು ತಿರುಪತಿ ಕಡೆನೆ ಹೋಗ್ತಾ ಇತ್ತು ಅಂತ ಏನು ಗೊತ್ತಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಪ್ರಮುಖವಾಗಿ ಅಲರ್ಟ್ ಆಗಿಬಿಟ್ಟು ತಿರುಪತಿಯಲ್ಲಿದ್ದಂತಹ ಪೊಲೀಸರಿಗೆ ಸಹ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ರೀತಿ ದರೋಡೆ ಗ್ಯಾಂಗು ಮತ್ತೆ ದರೋಡೆ ಮಾಡಿಕೊಂಡು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಆ ಸೈಡ್ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಆ ಒಂದು ಮಾಹಿತಿ ಆಧಾರದ ಮೇಲೆ ಇವತ್ತು ಏನು ನಿನ್ನೆಯಿಂದಲೂ ಸಹ ತಿರುಪತಿ ಪೊಲೀಸರು ಅಲ್ಲಿ ವರ್ಕೌಟ್ ಅನ್ನ ಮಾಡ್ತಾ ಇದ್ರು. ಮತ್ತೆ ಸಿಸಿಟಿವಿಗಳ ಫೋಟೋ ಸಹ ಇಲ್ಲಿಂದ ಆಂಧ್ರ ಪ್ರದೇಶದ ತಿರುಪತಿ ಪೊಲೀಸರಿಗೆ ಕೊಟ್ಟಿದ್ರು. ನಂತರ ಅವರ ಒಂದು ಏನು ಮುಖ ಚಹರೆಯನ್ನು ಸಹ ಎಲ್ಲ ಸಿಸಿಟಿವಿಗಳಲ್ಲಿ ಸಹ ಒಂದಷ್ಟು ಟೋಲ್ಗಳಲ್ಲಿ ಪತ್ತೆ ಆಗಿತ್ತು. ಸೊ ಅದರ ಒಂದು ಮಾಹಿತಿಯನ್ನು ಅವರು ಒಂದು ಬೆಂಗಳೂರಿನಿಂದ ಸಿಸಿಬಿ ಪೊಲೀಸರು ಇರ್ಬೋದು ಮತ್ತೆ ಅವರು ಆಂಧ್ರ ಪ್ರದೇಶ ತಿರುಪತಿ ಪೊಲೀಸರಿಗೆ ಕೊಟ್ಟಿದ್ರು. ಅಲ್ಲಿ ಏನು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಯುಪಿ ರಿಜಿಸ್ಟ್ರೇಷನ್ ಕಾರನ್ನ ಹಾಕೊಂಡಿದ್ರು. ಮತ್ತೆ ಕರ್ನಾಟಕ ಗಾಡಿಗೆ ಯುಪಿ ರಿಜಿಸ್ಟ್ರೇಷನ್ ಕಾರನ್ನ ಹಾಕೊಂಡಿದ್ರು. ಮತ್ತೆ ಅದು ಸಹ ಕಲ್ಯಾಣ ನಗರದ ಕಸ್ತೂರಿ ನಗರದ RTO ದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಅವರು ಏನು ಎಸ್ಕೇಪ್ ಆಗಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗಿದ್ದು. ಸೊ ಆ ನಿಟ್ಟಿನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಮತ್ತೆ ಇನ್ನೂ ಸಹ ಆರೋಪಿಗಳು ಅವರು ಏನು ಎಲ್ಲಾ ಟೀಮ್ ಆಗಿ ಹೋಗಿಲ್ಲ, ಕೇವಲ ಇಬ್ಬರು ಆಗಿ ಸಪರೇಟ್ ಆಗಿ ಹೋಗಿರುವಂತದ್ದು. ಹಾಗಾಗಿ ಇಬ್ಬರನ್ನ ಏನು ತಿರುಪತಿಯಲ್ಲಿ ಬಂಧನ ಮಾಡಿರುವಂತದ್ದು. ಮತ್ತೆ ಇಬ್ಬರು ಬೇರೆ ಕಡೆ ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು. ಮತ್ತೆ ಆ ಕ್ಯಾಶ್ ಅನ್ನ ಆರೋಪಿಗಳು ಅವ್ರ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಂದ್ರೆ ಕ್ಯಾಶ್ ಬೆಂಗಳೂರು ಅಥವಾ ಬೆಂಗಳೂರಿನ ಹೊರವಲಯದಲ್ಲಿ ಇಟ್ಟು ಅವರು ಆರೋಪಿಗಳು ಎಸ್ಕೇಪ್ ಆಗಿರುವುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದ್ರೆ ಮೊದಲನೇದಾಗಿ ಪೊಲೀಸರು ಆರೋಪಿಗಳು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಯಾಶ್ ಎಲ್ಲಿಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಆ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಇಬ್ಬರು ಕೂಡ ಲಾಕ್ ಆಗಿದ್ದಾರೆ ಆರೋಪಿಗಳು. ಸೊ ಬಿಫೋರ್ ದಟ್ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕರೆಕ್ಟಾಗಿ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಒಳಗಡೆ ಹೋಗಿ ಟೀ ಶಾಪ್ಗೆ ಹೋಗುವಂತಹ ದೃಶ್ಯ, ಹಾಗೆ ಮಾತನಾಡಿ ಆಚೆ ಬರುವಂತಹ ದೃಶ್ಯ. ದರೋಡೆಕೋರರನ್ನ ಬಿಡುವ ಮಾತೇ ಇಲ್ಲ. ಬೆಂಗಳೂರಲ್ಲಿ ಗೃಹ ಸಚಿವ G. ಪರಮೇಶ್ವರ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೋತಾ ಇದ್ದಾರೆ. ಕರ್ನಾಟಕದವರ ಅಥವಾ ಹೊರಗಿನವರ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡಲಾಗತ್ತೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋ ಮಾತಿಲ್ಲ. ಇನೋವಾಗೆ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಲಾಗಿದೆ. ಹೊರಗೆ ದಾಟಿದ್ದಾರಾ, ಯಾವ ವಾಹನದಲ್ಲಿ ಹಣ ಸಾಗಣೆ ಆಗಿದೆ, ವಾಹನ ರಾಜ್ಯ ಬಿಟ್ಟು ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀವಿ. ವಾಹನವನ್ನ ಬದಲಿಸಿದ್ದಾರೆ ಕೂಡ, ಮತ್ತೆ ನಂಬರ್ ಪ್ಲೇಟ್ ಸ್ವಿಫ್ಟ್ ಕಾರ್ ಕೂಡ ಉಪಯೋಗಿಸಿದ್ದಾರೆ. ದರೋಡೆಕೋರರನ್ನ ಬಿಡೋ ಮಾತೇ ಇಲ್ಲ ಅಂತ G. ಪರಮೇಶ್ವರ್ ಅವರು ಹೇಳ್ತಾ ಇರೋದು. ನಿನ್ನೆ ನಡೆದಂಥ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತೊಗೊಂಡು ಹೋಗಿದ್ದಾರಾ, ಅವ್ರು ಯಾವ ವೆಹಿಕಲ್ಸಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವರು ವೆಹಿಕಲ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ. ಆದರೆ ನಿಖರವಾಗಿ
ಇನ್ನೂ ಕೂಡ ಸಿಗಲಿಲ್ಲ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಹುಡುಕ್ತಾ ಇದ್ದೇವೆ. ಎಂಟೈರ್ ಸಿಟಿಯ CCTV ಕ್ಯಾಮ್ರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ, ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿಯಾಗಿತ್ತು. ಸಂಪೂರ್ಣವಾಗಿ ಒಡವೆ ಹಣ ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ದರೋಡೆ ಪ್ರಕರಣದ ವಿಚಾರವಾಗಿ ಏನ್ರಿ ಒಂದು ಘಟನೆಯಾದ ತಕ್ಷಣ ಏನೋ ಆಗೋಗ್ಬಿಡುತ್ತಾ? ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ H.C. ಮಹದೇವಪ್ಪ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸರ್ಕಾರ ದರೋಡೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ, ದರೋಡೆ ಮಾಡಿದವರನ್ನ ಹಿಡಿದು ಶಿಕ್ಷೆಯನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ಈಗ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾರು ಆ ಥರ ದರೋಡೆ ಪ್ರಕರಣ ಆಗಿದೆ ಆ ಕಳ್ಳರನ್ನ ಹಿಡಿದು ಶಿಕ್ಷೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಏನ್ರಿ ಒಂದು ಘಟನೆ ಆದ ತಕ್ಷಣ ಏನು ಆಗೋಗ್ಬಿಡ್ತಾ? ಒಂದು ಯಾವುದನ್ನು ಲಘುವಾಗಿ ತಗೊಳ್ಳೋದಿಲ್ಲ. ಒಂದು ಸ್ಮಾಲ್ ಇನ್ಸಿಡೆಂಟ್ ಲಘುವಾಗಿ ತಗೊಳ್ಳಲ್ಲ. ಕೆಲವರು ಇದನ್ನ ಕಾನೂನು ಸುವ್ಯವಸ್ಥೆ ಹೊಟ್ಟೋಗ್ಬಿಡ್ತು ಅಂದ್ಬಿಟ್ಟು ರಾಜಕೀಯಕ್ಕೆ ಬಳಸ್ಕೊತಾರೆ. ಇಟ್ಸ್ ನಾಟ್ ಕರೆಕ್ಟ್. ಒಂದು ಘಟನೆ ಆಗಿದೆ, ಅದರ ಬಗ್ಗೆ ತೀವ್ರವಾಗಿ ಸರ್ಕಾರ ಕ್ರಮ ತಗೊಳುತ್ತೆ. ಕಲ್ಪ್ರಿಟ್ನ ಎಲ್ಲಿದ್ರು ಬಿಡದೆ ಅವ್ರನ್ನ ಹಿಡಿದು ಶಿಕ್ಷೆಗೊಳಪಡಿಸ್ತೀವಿ. ಅದೇ ಈಗ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾರು ಆ ಥರ ದರೋಡೆ ಪ್ರಕರಣ ಆಗಿದೆ ಆ ಕಳ್ಳರನ್ನ ಹಿಡಿದು ಶಿಕ್ಷೆ